ಇನ್ನು ಕಳಸಾ ಬಂಡೂರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕರು ಸಿಡಿದೆದ್ದಿದ್ದಾರೀಗ. ಕಳಸಾ ಬಂಡೂರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಅನ್ಯಾಯ. ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕರು ಎನ್ಎಚ್ ಕೋನರೆಡ್ಡಿ ಗುಡುಗಿದ್ದಾರೆ. ಕಳಸಾ ಬಂಡೂರಿ ಯೋಜನೆಯನ್ನ ಕೇಂದ್ರ ಮತ್ತೆ ತಿರಸ್ಕರಿಸಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮತ್ತೊಮ್ಮೆ ಅನ್ಯಾಯ ಆಗಿದೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ಶೀಘ್ರದಲ್ಲೇ ಹೋರಾಟದ ರೂಪುರೇಷೆಯನ್ನ ಪ್ಲಾನ್ ಮಾಡ್ತೀವಿ. ಯೋಜನೆ ಜಾರಿಯಾಗೋವರೆಗೂ ಹೋರಾಟವನ್ನ ಬಿಡೋದಿಲ್ಲ ನಾವು. ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಳಸಾ ಬಂಡೂರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನಮ್ಮ ಶಾಸಕರ ಕೋನರೆಡ್ಡಿ ಅವರೊಂದಿಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್ ಚಿಟ್ಚಾಟ್ ಕೂಡ ನಡೆಸಿದ್ದಾರೆ. ಬನ್ನಿ ನೋಡೋಣ. ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೊಮ್ಮೆ ಅನ್ಯಾಯವಾಗಿದೆ ಎಂಬ ಒಂದು ಸ್ಫೋಟಕವಾದಂತಹ ವಿಚಾರ ಸದ್ಯ ಬೆಳಕಿಗೆ ಬಂದಿದ್ದು. ಈ ಒಂದು ವಿಚಾರ ಕುರಿತಂತೆ ಮಾತನಾಡಲು ನವಲಗುಂದದ ಜನಪ್ರಿಯ ಶಾಸಕರಾಗಿರುವಂತಹ ಎನ್ಎಚ್ ಕೋನರೆಡ್ಡಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾರೆ. ಸರ್, ರೈತ ಹುತಾತ್ಮ ದಿನಾಚರಣೆ ಇವತ್ತು ಮತ್ತೊಂದು ವಿಷಯವನ್ನ ನೀವು ಆತಂಕವನ್ನು ವ್ಯಕ್ತಪಡಿಸಿದ್ರಿ ಕಳಸಾ ಬಂಡೂರಿ ವಿಚಾರದಲ್ಲಿ. ಏನದ ನೋಡಿ, ಮಹದಾಯಿ ಕಳಸಾ ಬಂಡೂರಿ ಯೋಜನೆ 4 ಜಿಲ್ಲೆ 14 ತಾಲೂಕಿಗೆ ಸಂಬಂಧಿಸಿದಂಥ ಯೋಜನೆ. ನಮಗೆ ಮಹದಾಯಿ ನ್ಯಾಯಾಲಯಕ್ಕನ್ನ 13.42 TMC ನೀರನ್ನು ಹಂಚಿಕೆ ಮಾಡಿದ್ದಾರೆ ರಾಜ್ಯಕ್ಕೆ. ಇವತ್ತು ಎಲ್ಲ ಅಧಿಸೂಚನೆ ನೋಟಿಸ್ ಆಗಿದೆ, DPR ಆಗಿದೆ, ಮತ್ತು ಎಲ್ಲ ಯೋಜನೆಗಳನ್ನ ಜಾರಿ ಮಾಡಿದ್ವಿ. ನಮಗಿರ್ತಕ್ಕಂಥ ಭಾವನೆ, ಕೇಂದ್ರ ಸರ್ಕಾರಕ್ಕೆ ನಾವೊಂದು ಪ್ರಸ್ತಾವನೆ ಕಳಿಸಿದ್ವಿ, ವನ್ಯಜೀವಿ ಮಂಡಳಿಯಿಂದ ಕ್ಲಿಯರ್ ಮಾಡಬೇಕು ಅಂತ. ಬೇರೆ ಬೇರೆ ರಾಜ್ಯಗಳ ವಿಷಯಗಳನ್ನ ಎಲ್ಲ ಕ್ಲಿಯರ್ ಮಾಡ್ತಾರೆ. ಕರ್ನಾಟಕ ವಿಷಯ ಬಂದಾಗ 3 ಬಾರಿ ಮುಂದಾಗ್ತಾರೆ. ಮುಂದಾಗಿ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತೇಳಿ ಒಂದು ಯಾವುದೇ ತಡೆಯಾಜ್ಞೆ ಕೂಡ ಇಲ್ಲ ನ್ಯಾಯಾಲಯದ್ದು. ತಡೆಯಾಜ್ಞೆ ಇರದೇ ಇದ್ರು ಕೂಡ ನ್ಯಾಯಾಲಯದ ಕುಂಟು ನೆಪ ಹೇಳಿ ಕೇಂದ್ರ ಸರ್ಕಾರ ಇವತ್ತ ನಮ್ಮ ಪ್ರಸ್ತಾವನೆಯನ್ನು ಹೊರಹಾಕಿದೆ. ಅದಕ್ಕೆ ಅದು ಬಹಳ ದೊಡ್ಡ ದುರಂತ. ಹೊಳ್ಳಿ ಪ್ರಸ್ತಾವನೆಯನ್ನು ಮರು ಸಲ್ಲಿಸ್ತೇವೆ. ಅದಕ್ಕೆ ಕೇಂದ್ರ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ನೀಡಿ ಬಂದಿದ್ರು, ಅವರು ಕೂಡ ಹೇಳಿಕೆ ಕೊಟ್ಟಾರೆ. ಇಮಿಡಿಯೇಟ್ ಆಗಿ ಅದನ್ನು ಹೊಳ್ಳಿ ಪ್ರಸ್ತಾವನೆ ಕಳಿಸ್ಕೊಡೋಣ, ಅದರ ಅನುಮತಿ ಪಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗಾಗಲೇ ರಾಜ್ಯ ಸರ್ಕಾರ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟಿವಿ, ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಸೂಚನೆ ಕೊಟ್ಟಾರೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಿದ್ಧತೆ, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. ಆ ವನ್ಯಜೀವಿ ಮಂಡಳಿ ಪ್ರಸ್ತಾವನೆ ಹೊಳೆ ಕಳಿಸಿದ್ದಕ್ಕೆ ಇಡೀ ರೈತ ಕುಲಕ್ಕೆ ಇವತ್ತದು ಜುಲೈ 21 ನವಲಗುಂದ ರೈತ ಬಂಡಾಯ, ರೈತ ಹುತಾತ್ಮ ದಿನಾಚರಣೆ ಈ ಸುದ್ದಿ ಕೇಳಿ ನಮಗಂತೂ ಮನಸ್ಸಿಗೆ ನೋವಾಗಿದೆ. ಸರಿ, ಮುಂದಿನ ಒಂದು ಹೋರಾಟದ ಹಾದಿ ಹೇಗಿರುತ್ತೆ ಏನಂತ ನಿನ್ನೆ ರಾಚೋಟಿ ಶ್ರೀಗಳು ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಜ್ಜಿಗುಡ್ಡ, ಅಣ್ಣಿಗೇರಿ, ಭದ್ರಾಪುರ, ಇವತ್ತು ನಲ್ಲುಡಿ, ಸಿರುಗುಪ್ಪಿ ಮೂಲಕ ಅವರು ಪಾದಯಾತ್ರೆ ಉಡುವಿಗೆ ಹಾಕೊಂಡಾರ. ಅದೊಂದು ದೊಡ್ಡ ಶಕ್ತಿ. 33 ದಿವಸ ತಾವು ಅನುಷ್ಠಾನ ಮಾಡ್ಯಾರ. ಅವ್ರು ನೀನೊಂದು ಹೇಳಿಕೆ ಕೊಟ್ಟರು, 6 ತಿಂಗಳ ಕಾಲಾವಕಾಶ ಕೊಡ್ತೀನಿ, ಅಕಸ್ಮಾತ್ ಅದು ಆಗದೇ ಇದ್ರೆ ನಾನಾ ಪ್ರತಿಭಟನೆ ಇಳಿಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆ ಕೊಟ್ರ. 6 ತಿಂಗಳದ್ದು ಬಹಳ ಲೇಟ್ ಆಗುತ್ತೆ, ಒಂದು ಬೇಗನೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು. ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಕೊಟ್ಟೆ ನಾನು ಒಬ್ಬ ಶಾಸಕನಾಗಿ. ಆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾರ್ಗೂ ಕೂಡ ಮನವಿ ಮಾಡ್ತೇನೆ, ಈ ಯೋಜನೆಯನ್ನ ಮಂಜೂರು ಮಾಡ್ಬೇಕಂದ್ರೆ ನಾವು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದೀವಿ, ಮುಂದೂ ಹೋರಾಟ ಮಾಡ್ತೀವಿ, ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಅಣಿ ಆಗ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಬಯಸ್ತಾರೆ. ಹಿಂದೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಕಳಸಾ ಬಂಡೂರಿ ಹೋರಾಟದ ಕಿಚ್ಚು ಇದಾಗಿತ್ತು. ಮತ್ತೆ ಏನಾದರೂ ಮರುಕಳಿಸು ಮತ್ತೆ ಕೇಂದ್ರ ಸರ್ಕಾರ ನೋಡಿ, ನಾವು ಹೋರಾಟ ಮಾಡ್ಕೊಂಡು ಈ ಯೋಜನೆ ಜಾರಿ ಆಗುವವರೆಗೂ ಯಾವುದೇ ಕಾಲಕ್ಕೂ ಒಂದು ಹೆಜ್ಜೆ ಹಿಂದಿಡಂಗಿಲ್ಲ. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನಾವು ಹೋರಾಟ ಅಂತೂ ಮಾಡ್ತೇವೆ. ಇದಿಷ್ಟು ಈ ಒಂದು ಕಳಸಾ ಬಂಡೂರಿ ಹೋರಾಟದ ವಿಚಾರ ಕುರಿತಂತೆ ಒಂದು ಎನ್ಎಚ್ ಕೋನರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.